ಸೊ ಗೈಸ್, ನಾನು ಈ ವ್ಲಾಗಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬರೀ ಅರ್ಥ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ನೋಡೋಣ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಪರವಾಗಿಲ್ಲ, ಇವಾಗ ನನ್ನ ಹೆಲ್ತು ಚೆನ್ನಾಗಿದೆ. ಸೊ ಅದಕ್ಕೆ ಇವತ್ತು ಎದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನೂ ಮನೇಲೇ ಇದ್ದಾರೆ. ಇವಾಗ ಎದ್ದು ಟಿಫನ್ ಮಾಡಬೇಕು, ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ಇವತ್ತು ಪೂಜೆ ಬೇರೆ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ನಾಷ್ಟ ತಿನ್ಕೊಂಬಿಡೋಣ ಅಂದ್ಬಿಟ್ಟು ನಾನು ನೈಟೆಲ್ಲ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ಇವತ್ತು ಚೆನ್ನಾಗಿದ್ದೀನಿ. ಇನ್ನೂ ಕಾಂಟೆಂಟ್ ಬರ್ದಿಲ್ಲ ಯಾರು ರೀಲ್ಸ್ಗೂ. ರೀಲ್ಗೆ ಕಾಂಟೆಂಟ್ ಬರೀಬೇಕು. ಆ್ಯಂಡ್ ಸ್ವಲ್ಪ ಅದು ಇದು ಪ್ರಾಬ್ಲಮ್ಸ್ ನಡೀತಿದೆ ಮನೇಲಿ ಪರ್ಸನಲ್ ಸ್ವಲ್ಪ. ಸೊ ನೋಡೋಣ ಏನಾಗುತ್ತೆ ಅಂತ ಎಲ್ಲ. ಯಾರೇನು ನಮ್ಮ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಲಾಟ್ ಆಫ್ ಸ್ಟ್ರಗಲ್ಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಗೈಸ್, ಬಟ್ ಐ ಆಮ್ ಟ್ರೈಂಗ್ ಟು ಪುಷ್ ದಟ್ ಹಾರ್ಡ್. ಆ್ಯಂಡ್ ಅಷ್ಟೇ ಗೈಸ್. ಇವಾಗ ಟಿಫನ್ ಮಾಡ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ನಾನು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಅನ್ನ ಮತ್ತು ಮಸೊಪ್ಪು ಸಾರು ಆ್ಯಂಡ್ ಹಪ್ಪಳ. ಸೊ ತಿಂದುಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಲೆಯಲ್ಲಿ ಗಿರ್ರ್ ಅಂತ ಐತೆ ನನಗಂತೂ ಫುಲ್ಲು. ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಗೈಸ್. ನಾನು ಮಲ್ಕೊಂಡಿದ್ದೆ, ಮತ್ತೆ ನಿದ್ದೆ ಮಾಡಿ ಊಟ ಮಾಡಾದ್ಮೇಲೆ ನಿದ್ದೆ ಮಾಡ್ದಲ್ಲ. ಸೊ ಎಲ್ಲೂ ಹೋಗಿಲ್ಲ ನಾನಿನ್ನು. ನಮ್ಮ ಮಮ್ಮಿ ರೇಷನ್ ತರಕ್ಕೆ ಹೋಗಿದ್ದಾರೆ. ಸೊ ಫೋನ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹೋಗ್ಬೇಕು ಅಲ್ಲಿಗೆ ರೇಷನ್ ಎತ್ಕೊಂಡು ಬರೋಕ್ಕೆ. ಅದಕ್ಕೋಸ್ಕರ ನಾನು ಎದ್ದು ಇವಾಗ ಕೂತ್ಕೊಂಡಿದ್ದೀನಿ, ರೆಸ್ಟ್ ಮಾಡಿದೆ. ಆ್ಯಂಡ್ ಗೈಸ್, ಸೀರಿಯಸ್ಲಿ ಟು ಬಿ ಆನೆಸ್ಟ್, ಆ್ಯಂಡ್ ಯಾವುದೇ ಥರ ನಂಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಯಾಕೆಂದರೆ ಸುಮ್ಮನೆ ನನಗೆ ಒಂಥರ ಮನೇಲಿ ಅಷ್ಟೆಲ್ಲ ಪ್ರಾಬ್ಲಮ್ ನಡೀತಿದ್ರು. ನಾನು ವೀಡಿಯೋ ಮಾಡಿಕೊಂಡು ಲೈಕ್ ನಾನೇ ಒಂದು ಇದು ನಡೀತಿದ್ರೆ ನನಗೆ ಬೇಜಾರಾಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲೂ. ಸುಮ್ಮನೆ ಹೆಲ್ತ್ ಇಶ್ಯೂಸ್ಗಳಾಗ್ತಿತ್ತು ನನಗಾಗಲಿ ನಮ್ಮ ಅಮ್ಮನಿಗಾಗಲಿ, ಹೆಲ್ತ್ ಇಶ್ಯೂಸ್ಗಳು. ಆ್ಯಂಡ್ ಪ್ರಾಪರಾಗಿ ಏನೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ನಾನು. ಸೊ ಮನೇಲೂ ಬೇಜಾರಾಗ್ತಾರೆ. ಇನ್ನು ನನ್ನ ಫ್ರೆಂಡ್ಸ್ನ ನಾನು ಫೋರ್ಸ್ ಮಾಡಿ ನನ್ನ ಹತ್ರ ಕರ್ಸ್ಕೊಳಕ್ಕಾಗಲ್ಲ ಒಂದು ವೀಡಿಯೋಗೋಸ್ಕರ. ಸೊ ಅವ್ರಿಗೆ ಸ್ವಲ್ಪ ಕೆಲಸಗಳಿರುತ್ತೆ, ಅವ್ರದ್ದೇ ಸ್ವಲ್ಪ ಪರ್ಸ್ನಲ್ ಏನೇನೋ ಇರುತ್ತೆ. ನಾನು ಅದನ್ನೆಲ್ಲ ಬಿಟ್ಟು ನನ್ನ ವೀಡಿಯೋಗೋಸ್ಕರ, ನಾನು ವ್ಲಾಗ್ ಮಾಡೋಕ್ಕೋಸ್ಕರ ಅವ್ರನ್ನ ಎಲ್ಲೋ ಇದ್ದರೆ ನಾನು ಇಲ್ಲಿಗೆ ಬನ್ನಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೂ ಒಂದು ಟೈಮ್ ಇರುತ್ತೆ, ಅವಾಗ ಕರೆದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ಅದು ಬಿಟ್ಟರೆ ಅವ್ರಿಗೂ ನಾನು ಫ್ರೀ ಬಿಡಬೇಕಲ್ಲ, ಎನಿ ಟೈಮ್ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಕರೆಯೋಕ್ಕಾಗಲ್ಲ. ಸೊ ಗೈಸ್, ನಾನು ಈ ವ್ಲಾಗಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಲೈಫ್ ಎಲ್ಲ ಫುಲ್ ಮೆಸ್ ಆಗ್ತಾಯಿದೆ ಲೈಫಲ್ಲಿ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ತುಂಬ ನಡೀತಿದೆ. ಅದಕ್ಕೋಸ್ಕರ ನಾನು ಯಾವುದೋ ವ್ಲಾಗ್ ಮಾಡ್ತಾಯಿಲ್ಲ. ಫುಲ್ಲು ಬರೀ ಅರ್ಥ ಆಗುತ್ತೆ ಅಂದ್ಕೊತೀನಿ. ಏನು ವ್ಲಾಗೇ ಮಾಡ್ತಿಲ್ಲ ನಾನು ಇವತ್ತು. ಸೊ ಅದಕ್ಕೆ ಇವಾಗ ಇದಾದರೂ ಮಾತಾಡಿ, ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತು. ಅದಕ್ಕೆ ಮಾತಾಡಿ ಇದಾದರೂ ವ್ಲಾಗ್ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಾನು ವ್ಲಾಗ್ ಏನೂ ಮಾಡಿಲ್ಲ ಗೈಸ್ ಇವತ್ತು ನಾನು ಬೆಳಗ್ಗೆಯಿಂದ. ಸೊ ಜಸ್ಟ್ ಎದ್ದೆ, ಟಿಫನ್ ಮಾಡಿದೆ ಆ್ಯಂಡ್ ಮಲ್ಕೊಂಡೆ. ಯಾವ ಕಾಂಟೆಂಟು ಬರಲಿಲ್ಲ, ಏನಿಲ್ಲ. ಲೈಕ್ ಫುಲ್ಲು ಮೈಂಡೆಲ್ಲ ಸ್ಟಕ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅದು ಬಿಟ್ಟರೆ ಇನ್ನೇನಿಲ್ಲ. ಲೈಫ್ ಈಸ್ ಗೋಯಿಂಗ್ ಆನ್. ಏನಾಗುತ್ತೆ ಆಗಲಿ, ಐ ವಿಲ್ ಫೇಸ್ ದ್ಯಾಟ್ ಅಂತ ಹೇಳ್ತಾ ನೋಡೋಣ ಗೈಸ್. ಎಲ್ಲಿವರೆಗೂ ಮಾಡೋಕ್ಕಾಗುತ್ತೋ ಮಾಡ್ತಾಯಿರ್ತೀನಿ. ಆ್ಯಂಡ್ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ ಐ ವಿಲ್ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಲೆಟ್ ಮೀ ಸಿ ಎಲ್ಲಿವರೆಗೂ ಹೋಗುತ್ತೆ ಇದು ನನ್ನ ಜರ್ನಿ ಅಂತ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ನೋಡೋಣ ಹೇಗೆ ಎಲ್ಲ ಅಂತ. ಸೊ ಯಾರು ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.